ಬಹುನಿರೀಕ್ಷಿತ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಎಲ್ಲ ಭಾಷೆಯಲ್ಲೂ ಹೆಚ್ಚು ಕಡಿಮೆ ಒಂದೇ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ಹಿಂದಿ OTT ಇವಾಗ ಆಲ್ರೆಡಿ ನಡೀತಾ ಇದೆ. ಹಾಗೆ ಬಿಗ್ ಬಾಸ್ ತೆಲುಗು ಪ್ರೋಮೋ ಶೂಟಿಂಗ್ ಎಲ್ಲ ನಡೀತಾ ಇದೆ ಅಂತೆ. ಹಾಗೆ ಕನ್ನಡ ಬಿಗ್ ಬಾಸು ಸ್ಟಾರ್ಟ್ ಆಗೋಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಈಗಾಗಲೇ ಸ್ಪರ್ಧಿಗಳನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡಿದಾರಂತೆ ಚಾನೆಲ್ ಅವರು. ಹಾಗಿದ್ರೆ ಈ ಸಲ ಬಿಗ್ ಬಾಸಲ್ಲಿ ಯಾರ್ಯಾರು ಇರ್ಬೋದು ಅಂತ ಎಲ್ರಿಗೂ ಕುತೂಹಲ ಇರುತ್ತೆ. ಬಿಗ್ ಬಾಸ್ 10 ಅಂತೂ ಅದ್ಭುತವಾದ TRPನ ಪಡೆದು ತುಂಬಾ ಒಳ್ಳೆ ಗ್ರ್ಯಾಂಡ್ ಸಕ್ಸಸ್ ಕಾಣ್ತು ಅಂತ ಹೇಳ್ಬೋದು. ಹಾಗಿದ್ರೆ ಅದಕ್ಕಿಂತ ಗ್ರ್ಯಾಂಡ್ ಸಕ್ಸಸ್ ಪಡೆಯೋಕ್ಕೆ ಚಾನೆಲ್ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಸ್ಪರ್ಧಿಗಳನ್ನು ಯಾವ್ಯಾವ ಥರ ಆರಿಸ್ಕೋತಾರೆ, ಯಾರ್ಯಾರು ಬರ್ಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ರೇಷ್ಮಾ ಅವರು ಇವರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು ಮಾಡಿ ಫೇಮಸ್ ಆಗಿದ್ದಾರೆ. ಇವರ ಮುಗ್ಧ ಮಾತುಗಳಿಂದ ತುಂಬಾ ಫ್ಯಾನ್ಸ್ಗಳಿದ್ದಾರೆ. ಹಾಗೆ ಅದರಿಂದ ಗಿಚ್ಚಿಗಿಲಿಗೆ ಬಂದರು. ಗಿಚ್ಚಿಗಿಲಿಯಲ್ಲಿ ಅವರ ಅದ್ಭುತ ಆ್ಯಕ್ಟಿಂಗು ಹಾಗೆ ಡ್ಯಾನ್ಸ್ಗಳಿಗೆ ತುಂಬ ಜನ ಫ್ಯಾನ್ಸ್ ಆಗಿದ್ದಾರೆ. ಅವರ ಮುಗ್ಧತೆಯೇ ಅವ್ರನ್ನ ಇಷ್ಟು ಯಶಸ್ಸಿಗೆ ತಗೊಂಡು ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ಗೆ ಇವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎರಡನೇದಾಗಿ ನ್ಯೂಸ್ ಆ್ಯಂಕರ್ ಜಾಹ್ನವಿ ಅವರು. ಇವರು ಫಾರ್ಮರ್ ನ್ಯೂಸ್ ಆ್ಯಂಕರ್ ಆಗಿದ್ದು ಗಿಚ್ಚಿಗಿಲಿಗಿಲಿ ಹಾಗೂ ನಮ್ಮ ಸೂಪರ್ ಸ್ಟಾರಲ್ಲಿ ತುಂಬ ಜನರಿಗೆ ಹತ್ತಿರ ಆಗಿದ್ರು ಅಂತ ಹೇಳ್ಬೋದು. ಇವರ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಮಾತುಗಳಿಂದ ಇವರು ಬಿಗ್ ಬಾಸ್ಗೆ ಒಳ್ಳೆ ಕಂಟೆಸ್ಟೆಂಟ್ ಆಗಿ ಬರ್ಬೋದು ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಸತ್ಯ ಸೀರಿಯಲ್ ಹೀರೋಯಿನ್ ಗೌತಮಿ ಅವರು. ಇದೇನು ಜೀ ಕನ್ನಡದಲ್ಲಿ ಸತ್ಯ ಸೀರಿಯಲ್ ಬರ್ತಾ ಇದೆ, ಸೀರಿಯಲ್ನು ಬಿಟ್ಟು ಅವರೇನು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಸತ್ಯ ಸೀರಿಯಲ್ ಇನ್ನೇನು ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೀರಿಯಲ್ ಏನಾದರೂ ಮುಗಿದ್ರೆ ಅವರು ಖಂಡಿತ ಬರ್ತಾರೆ. ಕಾವ್ಯ ಶಾ ಅವರು ಇವರು ಹಿರಿಯ ಆ್ಯಕ್ಟರ್ ನಾಗೇಂದ್ರ ಶಾ ಅವರ ಮಗಳಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಅವರು ಸೀರಿಯಲ್ ಮತ್ತು ಮೂವಿಗಳನ್ನು ಮಾಡಿದರು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಳ್ಳೆ ಕಂಟೆಂಟ್ಗಳಿರೋ ರೀಲ್ಸ್ನ ಮಾಡ್ತಾ ಇರ್ತಾರೆ. ಇವರು ತುಂಬಾ ಕ್ಯೂಟ್ ಆಗಿದ್ದು ಮಾಡಾಗಿರೋದ್ರಿಂದ ಬಿಗ್ ಬಾಸಲ್ಲಿ ಇವರಿಗೂ ಒಂದು ಸ್ಥಾನ ಸಿಗ್ಬೋದು ಅಂತ ಮಾತುಕತೆ ಇದೆ. ನೆಕ್ಸ್ಟು ಗಿಲ್ಲಿ ನಟ. ಕಾಮಿಡಿ ಸೆಕ್ಟರಿಂದ ಬರ್ತಾ ಇರೋ ಇವರು ತುಂಬ ಶಾರ್ಟ್ ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಜೀ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಕಿಲಾಡಿಗಳು, ಈಗ ಬರ್ತಾ ಇರೋ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಅದರಲ್ಲೂ ಬರ್ತಾ ಇದ್ದಾರೆ. ಸೆಪ್ಟೆಂಬರಲ್ಲಿ ಹೇಗಿದ್ರು ಸ್ಟಾರ್ಟ್ ಆಗುತ್ತಲ್ವ ಬಿಗ್ ಬಾಸ್, ಅಷ್ಟರೊಳಗಡೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಅಂತೂ ಮುಗ್ದಿರತ್ತೆ. ಅದನ್ನ ಮುಗಿಸ್ಕೊಂಡು ಹಾಗೆ ಇಲ್ಲಿಗೆ ಜಂಪ್ ಆಗ್ತಾರೇನೋ ಅಂತ ಹೇಳ್ತಾ ಇದ್ದಾರೆ. ಇವರ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಿಗ್ ಬಾಸಲ್ಲಿ ಖಂಡಿತ ಜನರ ಮನಸ್ಸನ್ನ ಗೆಲ್ತಾರೆ ಅನ್ನೋದಂತೂ ಪಕ್ಕ ಆಗಿದೆ. ನೆಕ್ಸ್ಟು ಅಗ್ನಿಸಾಕ್ಷಿ ಹಾಗೆ ಕಾವೇರಿ ಕನ್ನಡ ಮೀಡಿಯಂ ನಂತರ ನಕ್ಷತ್ರ ಸೀರಿಯಲ್ನ ಸುಕೃತ ಅವರಂತೂ ಬಬ್ಲಿ ಹುಡುಗಿ ಅಂತ ಹೇಳ್ಬೋದು. ತುಂಬಾ ಕ್ಯೂಟ್ ಆಗಿದ್ದಾರೆ. ಬಿಗ್ ಬಾಸಲ್ಲಂತೂ ಈ ಥರ ಗ್ಲಾಮರ್ ಇರೋ ಹುಡುಗಿರು ಬೇಕೇ ಬೇಕಾಗತ್ತೆ. ಹಾಗೆ ಇವರು ಅಗ್ನಿಸಾಕ್ಷಿಲಂತೂ ತುಂಬಾ ಒಳ್ಳೆ ಫೇಮ್ನ ಗಳಿಸಿದ್ದಾರೆ. ತುಂಬ ವರ್ಷದಿಂದ ಇವರು ಬರ್ತಾರೆ ಅಂತ ಇತ್ತು. ಇವಾಗ ಮೇ ಬಿ ಬರ್ಬೋದು. ಬಿಗ್ ಬಾಸಿಂದ ಆಫಿಷಿಯಲ್ ಕಾಲ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವರು ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಸಡನ್ ಆಗಿ ಸೀರಿಯಲಿಂದ ಹೊರಗಡೆ ಬಂದಿದ್ದಾರೆ. ಅದರಿಂದ ಅನುಮಾನಗಳು ಇನ್ನೂ ಹೆಚ್ಚಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಗಿಣಿರಾಮ ಸೀರಿಯಲ್ ಹೀರೋಯಿನ್ ನಯನ ಅವರು. ಗಿಣಿರಾಮ ಸೀರಿಯಲ್ ಅಂತೂ ತುಂಬಾ ಅದ್ಭುತವಾಗಿತ್ತು. ತುಂಬ ಜನರಿಗೆ ಇಷ್ಟ ಆಗ್ತಾಯಿತ್ತು. ಆ ಹುಡುಗಿ ರ್ಯಾಬಿಟ್ ಹಲ್ಲಿಗಂತೂ ತುಂಬಾ ಫ್ಯಾನ್ಸ್ ಇದ್ದರು ಅಂತ ಹೇಳ್ಬೋದು. ಅವರು ಮಾತಲ್ಲೂ ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅರಳು ಹುರಿದಾಗೆ ಮಾತಾಡ್ತಾರೆ. ಹಾಗೆ ತುಂಬ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್. ಸೊ ಇವರನ್ನು ಕರಿಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆ ಸೆಕ್ಟರಿಂದ ಬರ್ತಾ ಇರೋರು ವರುಣ್ ಆರಾಧ್ಯ ಅವರು. ನಿಮಗೆಲ್ಲರೂ ಇವರು ಚೆನ್ನಾಗಿ ಗೊತ್ತೇ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಾದ ವಿವಾದ ಅದು ಇದು ಅಂತ ಆಗ್ತಾನೆ ಇರುತ್ತೆ. ಹಾಗೆ ಇವರು ರಾಮ್ಜಿ ಅವರ ಪ್ರೊಡಕ್ಷನ್ ಹೌಸ್ನಲ್ಲಿ ಸ್ಟಾರ್ಟ್ ಆಗಿದ್ದ ಬೃಂದಾವನ್ ಅನ್ನೋ ಸೀರಿಯಲಲ್ಲಿ ಬರ್ತಾರೆ. ಆ ಸೀರಿಯಲ್ ಹೇಗೆ ಬಂತೋ ಹಾಗೆ ಬಂದು ನಡೀತು. ಅವರು ಏನಾದರೂ ಬಿಗ್ ಬಾಸ್ಗೆ ಬರ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಗಿಚ್ಚಿಗಿಲಿಗಿರಿಯಲ್ಲಿ ತುಂಬಾ ಫೇಮಸ್ ಆಗಿರೋ ರಾಘವೇಂದ್ರ ಅವರು ಕೂಡ ಬರ್ತಾರೇನೋ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರದ್ದೊಂದು ಅದ್ಭುತ ಪ್ರತಿಭೆ ಅಂತ ಹೇಳ್ಬೋದು. ಅವರಿಗೆ ಒಂಥರ ಹೀಟರ್ಸೇ ಇಲ್ವೇನೋ ಅನ್ನೋ ಥರ ಇರ್ತಾರೆ. ಯಾವಾಗಲೂ ಖುಷಿಯಾಗಿ. ಇವಾಗಂತೂ ಭರ್ಜರಿ ಬ್ಯಾಚುಲರ್ಸ್ಗೆ ಬಂದಿದ್ದರು. ಆಗ ಜನರಿಗೆ ಇನ್ನೂ ಹತ್ತಿರ ಆಗಿದ್ದಾರೆ. ರಾಗಿಣಿ ಅಲ್ಲ, ರಾಘವೇಂದ್ರ ಆಗಿ ತುಂಬಾ ಹತ್ತಿರ ಆಗಿದ್ದಾರೆ. ಅದಕ್ಕೋಸ್ಕರ ಅವರು ಬರ್ಬೋದೇನೋ, ಕಲರ್ಸ್ ಅವರು ಅಪ್ರೋಚ್ ಮಾಡ್ಬೋದೇನೋ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬರ್ತಾ ಇರೋದು ಭವ್ಯ ಗೌಡ.
ಗೌಡ ಅವರು. ಈ ಹುಡುಗಿ ಗೀತಾದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟಿಂಗ್ ಮಾಡಿದ್ರು. ತುಂಬಾ ಕ್ಯೂಟ್ ಆ್ಯಂಡ್ ಕ್ಯೂಟ್ ಗರ್ಲ್ ಅಂತ ಹೇಳ್ಬೋದು. ಹಾಗೆ ಸ್ಪೋರ್ಟ್ಸಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಬಿಗ್ ಬಾಸಲ್ಲಿ ಸ್ಪೋರ್ಟ್ಸಲ್ಲಿ ಚೆನ್ನಾಗಿರೋರು ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ ಇವ್ರನ್ನ ಅಪ್ರೋಚ್ ಮಾಡ್ಬೋದು. ಹಾಗೆ ಕಲರ್ಸಲ್ಲಿ ತುಂಬ ವರ್ಷ ಗೀತಾ ಹೋಗಿದ್ರಿಂದ ಜನರಿಗೆ ಮನಸ್ಸಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಇರ್ತಾರೆ, ಹಾಗೆ ಅಪ್ರೋಚ್ ಮಾಡಿರ್ಬೋದು ಅಂತ. ನೆಕ್ಸ್ಟ್ ಬರ್ತಾ ಇರೋದು ಸೋಷಿಯಲ್ ಮೀಡಿಯಾ ಕ್ಯಾಟಗರಿಯಿಂದ ಅರುಣ್ ಕಾಟಾರೆ ಮೇ ಬಿ ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಗೋಲ್ಡ್ಮನ್ ಅರುಣ್ ಕಾಟಾರೆ ಅಂದರೆ ಸ್ವಲ್ಪ ಗೊತ್ತಾಗ್ಬೋದು, ಯಾಕೆಂದರೆ ಇವರದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರೆ. 4 ಜನ ಹುಡುಗಿರನ್ನ ಇಟ್ಕೊಂಡು ತುಂಬ ಬರೀ ಬಿಲ್ಡಪ್ ಕೊಟ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ. ಸದ್ಯ ಅವರು ಏನೋ ಗನ್ ಇಟ್ಕೊಂಡಿದ್ರು, ಎಲ್ಲರನ್ನೂ ಹೆದರಿಸ್ತಿದ್ರು ಅಂತ ಪೊಲೀಸು ಅರೆಸ್ಟ್ ಕೂಡ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಇವರು ಬರ್ಬೋದು ಅಂತ. ನೆಕ್ಸ್ಟ್ ಬರ್ತಾ ಇರೋದು ಕೋಳಿ ರಮ್ಯಾ ಅವರು. ಇವರು ಬ್ಯಾಟೆ ಹುಡುಗಿರ ಹಳ್ಳಿ ಲೈಫದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದರು. ಹಾಗೆ ಇವರು ತೆಲುಗು ಇಂಡಸ್ಟ್ರಿಯಲ್ಲೂ ತುಂಬ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ಸ್ಪೋರ್ಟ್ಸಲ್ಲಿ ಚೆನ್ನಾಗಿರೋದ್ರಿಂದ ಇವರು ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಹೀಗೆ ಲೀಸ್ಟು ಸಾಗ್ತಾ ಇರತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ನೋಡಬೇಕು ಯಾರ್ಯಾರು ಕನ್ಫರ್ಮ್ ಆಗಿ ಬರ್ತಾರೆ ಅಂತ. ಮತ್ತಷ್ಟು ಇಂಥ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.